ನಮ್ಮ ಸಾಗರ್ ರೂಟ್ ಮಿಸ್ ಮಾಡ್ಕೊಂಡ. ನಮ್ಮ ಸುದೀಕ್ಷನ್ ಟೈರಲ್ಲಿ ಅರ್ಧ ಏರೇ ಇಲ್ಲ. ಏನು ಗುರು ಇವತ್ತು ಇಷ್ಟು ಅಡೆತಡೆಗಳು. ರೆಸ್ಪೆಕ್ಟೇ ಇಲ್ಲ ಟೂ ವೀಲರ್ಗಳಿಗೆ, ಫುಲ್ಲು ಅನ್ರೆಸ್ಪೆಕ್ಟು. ಛೇ, ಆ್ಯಕ್ಚುಲಿ ಅಲ್ಲಿ ಸರ್ವಿಸಲ್ಲಿ ಕೆಲಸ ಮಾಡೋರು ಒಂದು ಅರ್ಥ ಮಾಡ್ಕೊಬೇಕು, ನಾವು ಗಾಡಿ ತಗೊಂಡು ನಾವು ಸರ್ವಿಸ್ ಮಾಡಿದ್ರೇ ನಿಮಗೆ ಪೇಮೆಂಟ್ ಸಿಗೋದು. ಸರಿ, ನಾ ರಾಯಲ್ ಎನ್ಫೀಲ್ಡ್ ಮನೆಯಿಂದ ತಂದು ದುಡ್ಡೇನು ಕೊಡಲ್ಲ. ಸರ್ ಇಲ್ಲ ಸರ್, ನಮ್ಗೆ ಈ ಗಾಡಿ ರೆಡಿ ಮಾಡೋಕ್ಕಾಗಲ್ಲ, ನೀವು ಬೇರೆ ಕಡೆ ಎತ್ಕೊಂಡು ಹೋಗ್ಬಿಡ್ರಿ ಅಂತಂತ ಶಿಕ್ಷಣ ಅವ್ರು ಬಿದ್ದೋದ್ರು ಗಾಡಿಯಲ್ಲಿ ಅಂತಂತ. ಇಲ್ಲೇ ಇದ್ದಂಗೆ ಐತೆ ನೋಡೋ ಮಚ್ಚ. ಫೋನ್ ಮಾಡಿದ್ದು ಇಲ್ಲವ್ರೆ ಏನಾಯ್ತಂತ ಮಚ್ಚ? ಅಯ್ಯೋ, ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ. ಟೈಮ್ ಬಂದು 5:37. ಸೊ ನಾನು ಮನೆ ಬಿಡ್ತಾ ಇದ್ದೀನಿ, ನೋಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಾನು ನಿಮ್ಮ ಟ್ರಾವೆಲ್ ವಿತ್ BSP. ಹೊಸ ದಿನ ಹೊಸ ವಿಡಿಯೋಗೆ ಸ್ವಾಗತ. ಸೊ ಫೈನಲಿ ಶಾಪಿಂಗ್ ವಿಡಿಯೋಸು, ಮೋಟೋಲಾಗ್ ವಿಡಿಯೋ, ಬೈಕ್ ರಿವ್ಯೂ ಮಾಡ್ತಾ ಇದ್ದೆ ಅಷ್ಟೇ. ಇಷ್ಟು ದಿನ ಎಲ್ಲೂ ಟ್ರಾವೆಲ್ ಮಾಡಿರಲಿಲ್ಲ. ಫೈನಲಿ ಇವತ್ತೊಂದು ರೈಡ್ ಹೋಗ್ತಾ ಇದ್ದೀರಿ, ಕ್ರೇಜಿ ರೈಡು. ಸೊ ಟೈಮ್ ಬಂದು ಅರೌಂಡ್ 6 o'clock ಆಗಿದೆ. ಸೊ ಮನೆ ಬಿಟ್ಟಿದ್ದೀನಿ. ನಮ್ಮ ಸುತೀಕ್ಷನ್ ಅವರು ಕೋರಮಂಗಲ ಫೋರಮ್ ಹತ್ರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ನು ಪಿಕ್ ಮಾಡಿಕೊಂಡು ದೇವನಹಳ್ಳಿ ಹೈವೇ ಕಡೆ ಹೊಡಿಬೇಕು ಇವಾಗ. ದೇವನಹಳ್ಳಿ ಹೈವೇ ತಾನೆ ಒಂದು ದೇವನಹಳ್ಳಿ ಹೈವೇ ಕಡೆ. ಸೊ ಎಲ್ಲಿ ಹೋಗ್ತಾ ಇದ್ದೀನಿ ಏನು, ಸೊ ಆ್ಯಕ್ಚುಲಿ ನಿಮ್ಮ ತಮ್ಲೈನೇ ಗೊತ್ತಾಗ್ಬಿಟ್ಟಿರುತ್ತೆ. ಬಟ್ ಆದ್ರೇನು ಒಂದು ಬಿಲ್ಡಪ್ ಹೈಪ್ರೇಟ್ ಮಾಡೋಕ್ಕೋಸ್ಕರ, ನಮ್ಮ ಖುಷಿಗೋಸ್ಕರ. ಸೊ ವಿಡಿಯೋ ನೋಡ್ತಾ ಇರ್ರಿ, ಹೋಗ್ತಾ ಹೇಳ್ತೀನಿ. ನಾವು ಹೋಗ್ತಿರೋ ಡೆಸ್ಟಿನೇಷನ್ಗೆ ಟೋಟಲ್ ಅರೌಂಡ್ ಬಂದು 520 ಕಿಲೋಮೀಟ್ರ್ ಇದೆ. ಸೊ ಗೂಗಲ್ ಮ್ಯಾಪ್ಸಲ್ಲಿ ಬಂದು ಅರೌಂಡ್ 11 ಅವರ್ಸ್ ನೋಡ್ತಾ ಇದ್ದಾರೆ. ಸೊ ನೋಡೋಣ ಬನ್ನಿ, ಗೂಗಲ್ ಟೈಮಿಂಗ್ನ ಬಿಟ್ ಮಾಡ್ತಿರೋ ಇಲ್ವೋ, ಇಲ್ಲ ಬ್ರೇಕ್ಗಳು ಕೊಟ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ಬಿಡ್ತಿರೋ. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಳಗ್ಗೆ 6 ಗಂಟೆ ಟೈಮು. ನಾವು ಹಾಕಿರೋ ರೈಡಿಂಗ್ ಗೇರ್ಸ್ಗೆ ಒಳಗೆ ಗಾಳಿನೇ ಆಡ್ತಾ ಇಲ್ಲ. ಇವಾಗೆ ಸೆಕೆ ಫೀಲ್ ಆಗ್ತಾ ಇದೆ. ಇನ್ನು ನಾವು ಹೋಗ್ತಿರೋ ಲೊಕೇಶನ್ ಬಂದು ಫುಲ್ಲು ಅಬೇಗೂರು. ಇನ್ನು ಸ್ವಲ್ಪ ಹೊತ್ತು ಹೋದ್ಮೇಲೆ ನೆಂದು ನೀರಾಗೋತೀರಿ. ಸೊ ಅದಕ್ಕೋಸ್ಕರ ಬೇಗ ಬಿಟ್ಟಿರೋದು. ಮ್ಯಾಕ್ಸಿಮಮ್ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಷ್ಟು ಕಿಲೋಮೀಟರ್ ಬೇಗ ಬಿಸಿಲು ಬರೋಕ್ಕೆ ಮುಂದೆ ಕವರ್ ಮಾಡ್ಬಿಡೋಣ ಅಂತಂತ. ನನ್ಗೆ ಗೊತ್ತಿರೋ ಸಿಟಿ ದಾಟೋಷ್ಟೊತ್ತಿಗೆ ಲೇಟ್ ಆಗ್ಬಿಡಂಗಿದೆ. ಸೊ ನೋಡೋಣ ಬನ್ನಿ. ಅನ್ಕೊಳ್ಳೋದೊಂದು ಆಗೋದೊಂದು, ಅದು ಯಾವಾಗ ಇದ್ದಿದ್ದೆ ನಮ್ಮದು. ಏನರ ಇವತ್ತು ಬೆಳಗ್ಗೆ ಸಾವು. ನಾವು ಎಷ್ಟೇ ಬೇಗ ಎದ್ದೊಳ್ಳಿ, ಎಷ್ಟೇ ಬೇಗ ರೆಡಿ ಆಗಲಿ, ಅದೇನು ಗೊತ್ತಾ, ಫಿಕ್ಸ್ ಆಗ್ಬಿಡೈತೆ ನಾವು ಹೋಗ್ಬೇಕಾಗಿರೋದು ಲೇಟೇ ಅಂತಂತ. ಏನು ಮಾಡೋಣ, ನಾವೆಷ್ಟೇ ಟ್ರೈ ಮಾಡಿದ್ರು ಅಷ್ಟೇ ಈ ಟೈಮ್ ಅನ್ನೋದು ನಮ್ಮ ಕೈ ಕೊಡಲ್ಲ ಅಂತಿದೆ. ಸೊ ನಮ್ಮ ಸಾಗರ್ ಮಿಸ್ ಆಗ್ಬಿಟ್ಟವನೇ, ಎಲ್ಲೋದ್ನೋ ಗೊತ್ತಾಗ್ತಾ ಇಲ್ಲ. ಆವಾಗಿಂದ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀರಿ, ಇನ್ನೂ ಬಂದು ಜಾಯ್ನ್ ಆಗಿಲ್ಲ ಅವನು. ಸೊ ಅದಕ್ಕೆ ಬಾರಪ್ಪ ಮುಂದೆ ವಿಧಾನಸೌಧ ಹತ್ರ ಬಂದು ಜಾಯ್ನ್ ಆಗು ಅಂತೇಳ್ಬಿಟ್ಟು ಮೂವ್ ಆಗಿದ್ದೀರಿ. ನಮ್ಮ ಸಾಗರ್ ರೂಟ್ ಮಿಸ್ ಮಾಡ್ಕೊಂಡ. ನಮ್ಮ ಸುದೀಕ್ಷನ್ ಟೈರಲ್ಲಿ ಅರ್ಧ ಏರೇ ಇಲ್ಲ. ಏನು ಗುರು ಇವತ್ತು ಇಷ್ಟು ಅಡೆತಡೆಗಳು. ಹೇಳಿಲ್ವಾ, ನಾವು ಬೇಗ ಬಿಡ್ಬೇಕಂದ್ರೇನು ಈ ಟೈಮ್ ಅನ್ನೋದು ನಮ್ಗೆ ಸಾಥ್ ಕೊಡಲ್ಲ ಅಂತಂತ. ಅದಕ್ಕೆ ಎಕ್ಸಾಂಪಲ್ ಇವೆ. ಆಯ್ತು ಮಚ್ಚ, ಹಾಕ್ಸ್ತ್ರಿ. ಏನು ಏರ್ಡೌನ ಪಂಚರ? ಆಡ್ಗೋಡಿ ರೋಡಲ್ಲಿ ಇಂಡಿಯನ್ ಆಯಿಲ್ ಇದೆ ನೋಡಿ. ಸೀರಿಯಸ್ಲಿ ಏರಿದ್ಯಾ ಅಂತ ಕೇಳಿದ್ರೆ ಏರಿಲ್ಲ ಅಂತ ಯಾರು ರೆಸ್ಪಾಂಡು ಮಾಡ್ತಾಯಿಲ್ಲ ಗುರು. ಆವಾಗಿಂದ ಇದ್ದೀರಿ. ಬೆಳಗ್ಗೆಗಿಂತ ಇವಾಗ ಒಂದು ಸ್ವಲ್ಪ ಗಾಡಿ ಓಡಿಸ್ತಾ ಇದ್ರೆ ತಣ್ಣಗೈತೆ ಮಚ್ಚ. ಇಷ್ಟೊತ್ತು ಬಗ ಅನ್ನೋದು. 20 ಕಿಲೋಮೀಟ್ರ್ ಆದಮೇಲೆ ಬಂದಮೇಲೆ ಒಂದು ಬಂಗ್ ಸಿಕ್ತು ಗುರು ನಮಗೆ. ಅದು ಆನ್ ಆಗಿದೆಯಲ್ಲ ಕೊಡೋ ಗೊತ್ತಿಲ್ಲ. ಓ ಆನಾಗಿದೆ. ಸೊ ಯಾರು ಹೊಡ್ಸ್ಬಿಟ್ರಪ್ಪ ಬೇಗ ಪಟ್ ಅಂತ. 24 ಹೈದರಾಬಾದ್ ಹೈವೇ ಎಂಟ್ರಿ ಆಗ್ಬಿಡ್ತೀರಿ. ಸೊ ಇನ್ನೇನು ಸ್ಟ್ರೈಟ್ ಒಂದರ ರೋಡು ನಮ್ಮ ಮಗಂದು. ಬಟ್ ಇನ್ನೊಂದು ಏನು ಬೇಜಾರಂದರೆ ಆ್ಯಕ್ಚುಲಿ ಈ ರೈಡ್ ಬಂದು ನಾವು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ. ಸೊ ನಾವು ರೈಡ್ ಹೋಗ್ತಾ ಇದ್ದೀರಿ ಅನ್ನೋದು ಬಿಟ್ಟರೆ, ಸೊ ನಾವೇನು ಪ್ಲ್ಯಾನ್ ಮಾಡಿದ್ರಿ ಅದು ಯಾವುದು ನಡೀತಾ ಇಲ್ಲ. ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬೇಗ ಬಿಟ್ಟು ಇದೆಲ್ಲ ಯಾವಾಗ ಕ್ಲಾಸ್ ಆಗ್ಬಿಡ್ಬೇಕಾಯ್ತು ನಾವು. ಬಟ್ ಆದರೂ ಇನ್ನೂ ಇಲ್ಲ ಇಷ್ಟಕ್ಕಾಗಿದ್ದೀರಿ. ಸೊ ಅದೊಂದಾದ್ರೆ ಆ್ಯಕ್ಚುಲಿ ನಾನು ಈ ರೈಡ್ ಬಂದು GTಯಲ್ಲಿ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿ
ಸೋಮವಾರನೇ ಎತ್ಕೊಂಡು GD ಸರ್ವಿಸ್ ಬಿಟ್ಟೆ, ಏನೋ ರಾಯಲ್ ಎನ್ಫೀಲ್ಡ್ ಅಫಿಷಿಯಲ್ ಸರ್ವಿಸ್ ಸೆಂಟ್ರಲ್ಲೇ ಸರ್ವಿಸ್ ಬಿಟ್ಟಿದ್ದೀನಿ. ಬಟ್ ಬರ್ತಾ ಇದೆ ಕೆಟ್ಟ ಮಾತು ಬರ್ತಾ ಇದೆ, ಬಟ್ ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ನಾನು ಕೊಟ್ಟಿದ್ದು ಸೋಮವಾರ, ನಾವು ರೈಡ್ ಹೋಗ್ತಿರೋದು ಫ್ರೈಡೇ. ಸೊ ಇವ್ರು ಡಿಲೇ ಮಾಡ್ತಾರೆ ಅಂತ ಗೊತ್ತಿದ್ದೆ, ಸೋಮವಾರ ಬೆಳಗ್ಗೆ ಹೋಗಿ ಗಾಡಿ ಕೊಟ್ಟಿದ್ದೀನಿ. ಓಕೆನಾ, ಟ್ಯೂಸ್ಡೇ ಗಾಡಿ ರೆಡಿ ಆಗಿದೆ ಅಂತ ಹೇಳಿದ್ರು. ಸೊ ನಾನು ಟ್ಯೂಸ್ಡೇ ಪಿಕ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ವೆಡ್ನೆಸ್ಡೇ ಹೋಗಿ ಗಾಡಿ ಕೇಳಿದ್ದೀನಿ. ಸೊ ಗಾಡಿ ಸೀರಿಯಸ್ ಆಗಿ ಹೇಳ್ತೀನಿ, ಬೇಸಿಕ್ ನಾನು ಏನು ಮಾಡು ಅಂತ ಹೇಳಿದ್ದೆ ಕೂಡ ಅಂದಿದ್ದೆ ಹೇಳಿ, ಅದು ಕೂಡ ಮಾಡಿರಲಿಲ್ಲ. ಸೊ ಮುಂದೆ ಹೆಡ್ಲೈಟ್ ಲೂಸ್ ಇತ್ತು, ಟೈಟ್ ಮಾಡಿ ಅಂತ ಹೇಳಿದ್ದೆ, ಟೈಟ್ ಮಾಡಿರಲಿಲ್ಲ. ಇನ್ನೊಂದೇನು ಗೊತ್ತಾ ಕಾಮಿಡಿ, ಬ್ಯಾಟ್ರಿ ಡೆಡ್ ಆಗಿದೆ ಗುರು. ಸರ್ವಿಸ್ ಸೆಂಟ್ರಲ್ಲಿ ಬ್ಯಾಟ್ರಿ ಡೆಡ್ ಆಗಿದೆ ಅಂದರೆ ಯೋಚನೆ ಮಾಡಿ ನೀವೇ. ಸೊ ಆಮೇಲೆ ಗಾಡಿಯಲ್ಲಿ ಸ್ವಲ್ಪ ಇಶ್ಯೂ ಬಂತು, ಅದು ಶಾರ್ಟ್ ಔಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಗಾಡಿ ಬಿಟ್ಟೆ. ಸೊ ಇಲ್ಲ ಸರ್ ನೀವು ಹೋಗಿರಿ, ನಾನು ಕಾಲ್ ಮಾಡ್ತೀನಿ ಅಂತ ವೆಡ್ನೆಸ್ಡೇ ಮಾರ್ನಿಂಗ್ ಹೇಳಿದ್ರು. ಸರಿನಾ, ಅದನ್ನ ಚೆಕ್ ಮಾಡಕ್ಕೆ ನೋಡಿ ಹೇಳ್ತಾ ಇದ್ದೀನಿ. ನಾನು ವೆಡ್ನೆಸ್ಡೇ ಫೋನ್ ಮಾಡಿದ್ದೀನಿ ಎಲ್ಲರಿಗೂ, ಥರ್ಸ್ಡೇ ಫೋನ್ ಮಾಡಿದ್ದೀನಿ. ಅವ್ರಿಗೆ ಎಷ್ಟು ಸೀರಿಯಸ್ನೆಸ್ ಇದೆ ಅಂದರೆ ಅಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಫ್ರೈಡೇ ಹೋಗ್ಬೇಕಾ, ಹೊರಗಡೆ ಹೋಗ್ತಾ ಇದ್ದೀನಿ, ತುಂಬ ಲಾಂಗ್ ಹೋಗ್ಬೇಕು ಅಂತಂತ. ಇನ್ನೇನು ವೆಡ್ನೆಸ್ಡೇನು ಗಾಡಿ ರೆಡಿ ಮಾಡಿಲ್ಲ. ಥರ್ಸ್ಡೇ ಮಾರ್ನಿಂಗ್ ಕಾಲ್ ಮಾಡಿದ್ದೀನಿ, ಇನ್ನೂ ರ್ಯಾಮ್ ಮೇಲೆ ಎಕ್ಸಿಲ್ಲ. ಆಫ್ಟರ್ನೂನ್ ಕಾಲ್ ಮಾಡಿದ್ದೀನಿ, ರ್ಯಾಮ್ ಮೇಲೆ ಎಕ್ಸಿಲ್ಲ. ಸಾಯಂಕಾಲ ಹೇಳ್ತಾ ಇದ್ದಾರೆ ಸರ್ ಏನೋ ಫ್ಯೂಯಲ್ ಪಂಪಲ್ಲಿ ಏನೋ ಇಶ್ಯೂ ಇದೆ, ಚೆಕ್ ಮಾಡ್ತಾ ಇದ್ರು, ಚೆಕ್ ಮಾಡಿ ಹೇಳ್ತೀನಿ ಅಂತಂದ್ರು. ಏನೋ ಇನ್ನೇನು ನಾಳೆ ಮಾರ್ನಿಂಗ್ ನಾನು ರೈಡ್ ಹೋಗ್ಬೇಕು. ಸೊ ಈವ್ನಿಂಗ್ ಹಿಂಗೆ ಹೇಳ್ತಾ ಇದ್ದಾರೆ ಚೆಕ್ ಮಾಡ್ಬೇಕಂತ. ಕಾಲ್ ಮಾಡಿ ಹೇಳ್ತೀನಿ ಅಂತ ಕೂಡ ಹೇಳಿದ್ರು, ಆದರೂ ಕಾಲ್ ಮಾಡಿ ಹೇಳಿಲ್ಲ. ಸೊ ನನಗೆ ಇವ್ರ ಬಂಡವಾಳ ಗೊತ್ತು, ಯಾಕಂದ್ರೆ ನಾವು 10 ವರ್ಷದಿಂದ ಇದೇ ರಾಯಲ್ ಎನ್ಫೀಲ್ಡ್ನ ಇವ್ರ ಬಂಡವಾಳಗಳು ನಾವು ನೋಡ್ಕೊಂಡು ಬರ್ತಾ ಇದ್ದೀರಿ. ಸರಿನಾ, ಇವ್ರ ಬಾಳುಗಳೇನು, ಇವ್ರ ಯೋಗ್ಯತೆಗಳೇನು ಅಂತೆಲ್ಲ ನಮ್ಗೆ ಗೊತ್ತು. ಸೊ ನಾನು ಅದಕ್ಕೆ ಫಸ್ಟೇ ಪ್ರಿಪೇರ್ ಆಗಿದ್ದೆ, ಈ ಥರ ಏನೋ ಒಂದು ಇದು ಬರುತ್ತೆ ಅಂತ. ಸೊ ತಲೆನೇ ಕೆಡ್ಸ್ಕೊಂಡಿಲ್ಲ. ನಿಮ್ಮನೆಯಲ್ಲಿ ಬಂದ್ಬಿಟ್ಟೆ ನಾನು. ಆ್ಯಕ್ಚುಲಿ ರಾಯಲ್ ಎನ್ಫೀಲ್ಡಲ್ಲಿ ಸರ್ವಿಸ್ ಚೆನ್ನಾಗಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಸರಿನಾ, ಅದು ನಮಗೂ ಗೊತ್ತು. ಸೊ ಇವ್ರ ಬಂಡವಾಳ ಏನಂತ ಗೊತ್ತು, ಯಾಕಂದ್ರೆ ನಾವು 10 ವರ್ಷದ ಗಾಡಿ ಯೂಸ್ ಮಾಡ್ತಾ ಇದ್ರ ಮೇಲೆ ಇವ್ರ ಬಾಳುಗಳೇನಂತ ನಮ್ಗೆ ಗೊತ್ತಿರುತ್ತೆ. ಸರಿನಾ, ಇನ್ನೇನು ಮಾಡೋಣ. ಸೊ ಔಟ್ಸೈಡ್ ಬಿಡ್ಬೋದು, ಬಟ್ ಔಟ್ಸೈಡ್ ಬಿಡೋದಕ್ಕಿಂತ ಶೋರೂಮಲ್ಲಿ ಬಿಟ್ಟರೆ ಒಂದು ಇಲ್ಲಾಂದ್ರೆ ರೈಡ್ ಹೋಗ್ಬೇಕಾದಾಗ ಒಂದು ಸೇಫ್ಟಿ ಅಂತ ನೋಡ್ಬಿಟ್ಟು ನಾವು ಸರ್ವಿಸ್ ಸೆಂಟ್ರಲ್ಲಿ ಬಿಡ್ತೀರಿ. ಬಟ್ ಒಂದು ನಿಮಿಷ, ಒಂದು ಬ್ರೇಕ್ ಕೊಡ್ತಾ ಇದೀರಿ. ಇವಾಗ ಬ್ರೇಕ್. ಸೊ ನಾವು ಬಿಟ್ಟಿದ್ದು 6 ಗಂಟೆ, ಟೈಮ್ ಬಂದು 8 ಗಂಟೆ ಆಯಿತು. ನಾವು ಇನ್ನೂ ಕವರ್ ಮಾಡಿರೋದು ಎಷ್ಟು, ಒಂದು 70 ಕಿಲೋಮೀಟ್ರ್ ಕವರ್ ಮಾಡಿದ್ದೀರಿ ಅಷ್ಟೇ. ಸೊ ಬನ್ನಿ ಬ್ಯಾಕ್ ಟು ಟಾಪಿಕ್. ಓಕೆನಾ, ನೀವು ನೋಡಿದ್ರಿ ಲಾಸ್ಟ್ ವಿಡಿಯೋಲ್ಲಿ ನಾನು ರಾಯಲ್ ಎನ್ಫೀಲ್ಡಿಗೆ ಸಪೋರ್ಟ್ ಮಾಡಿ ಮಾತಾಡಿದ್ದೆ. ಸೊ ಏಟರ್ಸ್ ಬಗ್ಗೆ ಎಲ್ಲ ಮಾತಾಡಿದ್ದೆ. ಬಟ್ ನಿಮಗೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ದು ಆರ್ಶ್ ರಿಯಾಲಿಟಿ ಹೇಳ್ತೀನಿ ಕೇಳಿ. ಗಾಡಿಗಳು ಮಾತ್ರ 3 ತಿಂಗಳಿಗೊಂದೊಂದು ಲಾಂಚ್ ಮಾಡ್ತಾನೆ ಅವರೇ, ಮಾಡಲಿ ಒಳ್ಳೇದು. ಅದೇ ಥರ ಸ್ವಲ್ಪ ಸರ್ವಿಸ್ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಅವರು. ಯಾಕಂದರೆ ನನ್ನ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾನು ಈ ಥರ ಹೇಳ್ತಾ ಇದ್ದೀನಿ. ಸೊ ರಾಯಲ್ ಎನ್ಫೀಲ್ಡ್ ಅವರು ಬೇಜಾರು ಮಾಡ್ಕೊಂಬಿಡಿ ನಾನು ಈ ಥರ ಮಾತಾಡ್ತಾ ಇದ್ದೀನಿ ಅಂತ. ಬಟ್ ಇರೋ ಫ್ಯಾಕ್ಟ್ ಅದೇ, ಸೀರಿಯಸ್ ಆಗಿ ಹೇಳ್ತೀನಿ. ಆ್ಯಕ್ಚುಲಿ ಗಾಡಿ ಸೇಲ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಗಾಡಿ ತಗೊಂಡೋಗಿರೋ ಕಸ್ಟಮರು ಸ್ಯಾಟಿಸ್ಫೈ ಆಗಬೇಕು. ಆ ಸೆಕೆಂಡಿಗೆ ಏನೋ ಖುಷಿ ಮಾಡ್ಬಿಟ್ಟು ಕಳಿಸ್ಬಿಡ್ತೀರಾ. ಸರಿನಾ, ಅದಾದಮೇಲೆ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಏನಂತ ಹೋದರೆ ಗೊತ್ತಾಗುತ್ತೆ ಆರ್ಶ್ ರಿಯಾಲಿಟಿ ಏನು ರಾಯಲ್ ಎನ್ಫೀಲ್ಡು ಅಂತಂತ. ಆ್ಯಕ್ಚುಲಿ ಅಲ್ಲಿ ಸರ್ವಿಸಲ್ಲಿ ಕೆಲಸ ಮಾಡೋರು ಒಂದು ಅರ್ಥ ಮಾಡ್ಕೊಬೇಕು, ನಾವು ಗಾಡಿ ತಗೊಂಡು ನಾವು ಸರ್ವಿಸ್ ಮಾಡಿದ್ರೇ ನಿಮಗೆ ಪೇಮೆಂಟ್ ಸಿಗೋದು. ಸರಿನಾ, ರಾಯಲ್ ಎನ್ಫೀಲ್ಡ್ ಏನು ಮನೆಯಿಂದ ತಂದು ದುಡ್ಡೇನು ಕೊಡಲ್ಲ, ಹಂಗೆ ನೀವು ಏನು ಪುಕ್ಸೋಟೇನು ಇಸ್ಕೊಳ್ಳಲ್ಲ, ದುಡ್ಡು ನಮಗೂ ಗೊತ್ತು. ನೀವು ಕೆಲಸ ಮಾಡಿ ನೇಸ್ಕೊತೀರಾ. ಆ ಕೆಲಸ ಮಾಡೋದು ಒಂದು ಸ್ವಲ್ಪ ಏನು ಸೀರಿಯಸ್ ಆಗಿ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸರಿನಾ, ಒಂದು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಕಸ್ಟಮರ್ ಏನು ಹೇಳ್ತಾವ್ರೆ, ಅವ್ರ ರಿಕ್ವೈರ್ಮೆಂಟ್ ಏನಿದೆ ಅಂತ ಕೇಳ್ಕೊಂಡು ಅದಕ್ಕೆ ರೆಸ್ಪಾಂಡ್ ಆದರೆ ಚೆನ್ನಾಗಿರುತ್ತೆ. ಏನೋ ಓದೇ ಪುಟ್ಟ ಬಂದೆ ಪುಟ್ಟ ಅಂತೇಳ್ಬಿಟ್ಟು ಹೋಗ್ಬಿಟ್ಟು ಲಾಗಿನ್ ಆಗಿ ಲಾಗೌಟ್ ಔಟ್ ಬಂದ್ಬಿಟ್ರೆ ಸಾಲದು. ಸೊ ಒಂದು ಕಸ್ಟಮರು ಅಷ್ಟು ಸೀರಿಯಸ್ ಆಗಿ ಒತ್ತಿ ಹೇಳ್ತಾವ್ರು ಅಂದರೆ ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಒಂದು ಸ್ವಲ್ಪ ಸೀರಿಯಸ್ ಆಗಿ ನೀವು ತಿಳ್ಕೊಬೇಕು. ಸೀರಿಯಸ್ಲಿ ಸಕ್ಕ ಡಿಸಪಾಯಿಂಟ್ ಆಗಬೇಕು. ಸೀರಿಯಸ್ಲಿ ನಾನು ಗಾಡಿ ಸರ್ವಿಸ್ ಬಿಟ್ಟಿದ್ದೀನಲ್ಲ, ಆ ಶೋರೂಮಲ್ಲಿ ಇದು ಫಸ್ಟ್ ಟೈಮ್ ಅಲ್ಲ, ನನಗೆ 3ನೇ ಸತಿ ಈ ಥರ ಆಗ್ತಿರೋದು. ಸೊ ನಾನು ಬಿಡಬಾರ್ದು ಅನ್ಕೊತೀನಿ. ಬಟ್ ಏನು ಮಾಡೋಣ, ಮನೆಗೆ ಪಕ್ಕ ಇರೋದಂದರೆ ಹತ್ರ ಇರೋದು ಅದೊಂದೇ. ಸೊ ಆ ಒಂದು ಕಾರಣಕ್ಕೆ ಬಿಡ್ತೀನಿ. ಸೊ ನಾನು ಯಾಕೆ ಯಾವ ಸರ್ವಿಸ್ ಸ್ಟೇಷನ್ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ನಾನು ಆ್ಯಕ್ಚುಲಿ ಗಾಡಿ ಸರ್ವಿಸ್ ಬಿಟ್ಟಿದ್ದ ಲಾಕ್ ಮಾಡಬಾರ್ದು ಅಂದ್ಕೊಂಡು, ಏನು ಗಾಡಿ ಸರ್ವಿಸ್ ಬಿಡೋದನ್ನೆಲ್ಲ ಲಾಕ್ ಮಾಡಬೇಕಾ ಅಂದ್ಕೊಂಡು ನಾನು ಮಾಡಿಲ್ಲ. ಸರಿನಾ, ಬಟ್ ಇವಾಗ ಏನು ಗೊತ್ತಾ, ನಾನು ಟ್ರಿಪ್ಪಿಂದ ಹೋದ್ಮೇಲೆ ಡೆಲಿವರಿ ಗಾಡಿ ಇಟ್ಕೊಳಕ್ಕೆ ಹೋಗ್ತೀನಲ್ಲ, ಸೀರಿಯಸ್ಲಿ ಮಾಡ್ತೀನಿ. ಆ ಲಾಗಲ್ಲಿ ಹಿಂಗೆ ನೋಡ್ತೀನಿ ಯಾವ ಸರ್ವಿಸ್ ಸ್ಟೇಷನ್ ಅದು ಅಂತಂತ. ಸುಮ್ಮನೆ ಏನೋ ದುಡ್ಡಿದೆ ಅಂತ ಹೇಳ್ಬಿಟ್ಟು ಶೋರೂಮ್ಗಳು ಓಪನ್ ಮಾಡಿಬಿಡ್ತಾರೆ. ಸರಿನಾ, ಏನೋ ಟೆಕ್ನಿಷಿಯನ್ ಬೇಕು ಇಟ್ಕೊಂಡ್ಬಿಡ್ತಾರೆ.
ಅವ್ರ ಕೆಲಸ ಗೊತ್ತಿರಲ್ಲ, ಏನು ಗೊತ್ತಿರಲ್ಲ ಗುರು, ಏನು ಇಶ್ಯೂ ಅಂತ ಕೂಡ ಅವ್ರಿಗೆ ರೆಕ್ಟಿಫೈ ಮಾಡೋಕ್ಕಾಗಿಲ್ಲ. ನಾನು ಬೆಡ್ ಅಷ್ಟೇ ಇದ್ನಲ್ಲ, ನಾನು ನಿಂತ್ಕೊಂಡು ನೋಡ್ತಾನೆ ಇದ್ದೀರಿ. ಸೀರಿಯಸ್ಲಿ ಸ್ಪಾರ್ಕ್ ಪ್ಲಗ್ ತೆಗಿತಾರೆ, ಏನೇನೋ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಏನು ಇಶ್ಯೂ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರ ಕೆಲಸ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ಬೇಕು, ಸರ್ ಇಲ್ಲ ಸರ್ ನಮ್ಗೆ ಈ ಗಾಡಿ ರೆಡಿ ಮಾಡೋಕ್ಕಾಗಲ್ಲ, ನೀವು ಬೇರೆ ಕಡೆ ಎತ್ಕೊಂಡು ಹೋಗ್ಬಿಡ್ರಿ ಅಂತಂತ. ಆಗಿಲ್ಲ ಅಂದರೆ ಬಿಟ್ಕೊಂಡು ಸುಮ್ಮನೆ ನಮ್ಗೆ ಟೈಮ್ ವೇಸ್ಟ್ ಮಾಡಬಾರ್ದು. ಸೀರಿಯಸ್ಲಿ ಎಷ್ಟು ಪ್ಲ್ಯಾನು ಏನು ಕ್ಯಾನ್ಸಲ್ ಆಯ್ತು ಗೊತ್ತಾ? ಸೀರಿಯಸ್ಲಿ ಹೈದ್ರಾಬಾದ್ ಹೈವೇಲಿ GTಯಲ್ಲಿ ಹೋಗೋಣ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಸಖತ್ ಡಿಸಪಾಯಿಂಟ್ ಆಗೋದು ಸೀರಿಯಸ್ಲಿ. ಅದರಿಂದನೇ ಅರ್ಧ ರೈಡ್ ಬೆಳಗ್ಗೆ ಸ್ಟಾರ್ಟಿಂಗಿಂದನೂ ಯಾಕೋ ಒಂಥರ ಮೂಡೇ ಸರಿ ಇಲ್ಲ ಯಾರ್ದು. ಎಲ್ಲ ಲ್ಯಾಗ್ ಹೊಡಿತಾ ಇದೆ. ನನ್ನ ಮಕ್ಕಳು ಮಾಡಿದ ಲ್ಯಾಗಾಗ ನಮಗಿಲ್ಲಿ ಲ್ಯಾಗ್ ಹೊಡಿತಾ ಇದೆ. ರಾಯಲ್ ಎನ್ಫೀಲ್ಡ್ ಯಾರನ್ನ ಈ ವಿಡಿಯೋ ನೋಡ್ತಾ ಇದ್ರೆ ಏನೋ ಒಂದು ಸೊಲ್ಯೂಷನ್ ಹುಡುಕ್ರಿ ಬೇಗ ಫಸ್ಟು ಸರ್ವಿಸಲ್ಲಿ. ಸರಿ, ನಾ ಗಾಡಿನ ಒಳ್ಳೆ ದನಗಳು ಮಾರ್ದಂಗೆ ಮಾರೋದಲ್ಲ. ಲೈಫಲ್ಲಿ ನಾವೇನೋ ಒಂದು ಆಸೆ ಇಟ್ಕೊಂಡು ಅದಾಗಿಲ್ಲ ಅಂದ್ರೆ ಎಷ್ಟು ತಿಕ್ಕ ಉರಿಯುತ್ತೆ ನಮ್ಗೆ. ಅದೇ ಥರ ನಾವು ಒಂದು ರೈಡ್ಗೆ ಒಂದು ವಾರದಿಂದ ಪ್ಲ್ಯಾನ್ ಹಾಕಿ ಸೊ ಇದೇ ಗಾಡಿಯಲ್ಲಿ ಹೋಗ್ಬೇಕು ಅಂತೇಳ್ಬಿಟ್ಟು ಎಷ್ಟು ಆಸೆಗಳು ಇಟ್ಕೊಂಡಿದ್ದೀರಿ. ಈ ಥರ ಇವರು ಲೈಫ್ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತಿಕ್ಕ ಹೊಡೆದ್ರೆ ನಮ್ಗೆ ಎಷ್ಟು ತಿಕ್ಕ ಉರಿಯುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತಾ ಹೇಳಿ? ಈ ಬೈಕರ್ಸ್ ಮಾತ್ರ ಅದು ಗೊತ್ತಾಗುತ್ತೆ ಆ ಸಿಚುವೇಶನ್ ಹೆಂಗಿರುತ್ತೆ ಅಂತಂತ. ಏನೋ ನನ್ನ ಲಕ್ ಚೆನ್ನಾಗಿತ್ತು, ಬೇರೆ ಆಪ್ಷನ್ ಇತ್ತು, ಬಂದ್ಬಿಟ್ಟೆ. ಅದೇ ಪ್ಲೇಸಲ್ಲಿ ಬೇರೆ ಆಪ್ಷನ್ ಇರಲಿಲ್ಲ ಅಂದಿದ್ರೆ ಹೆಂಗಿರುತ್ತೆ ಹೇಳಿ? ಯೋಚನೆ ಮಾಡಿ. ನೀವು ಬಿಸ್ನೆಸ್ ಮಾಡ್ತಾ ಇರೋದು ನಮ್ಗೆ ಗೊತ್ತು. ಅಟ್ಲೀಸ್ಟ್ ಆ ಬಿಸ್ನೆಸ್ ಮಾಡ್ತಾ ಇದ್ದರೆ ಸ್ವಲ್ಪ ನಿಯತ್ತಾಗಿ ಮಾಡಿ ಅಷ್ಟೇ ನಾವು ಹೇಳೋದು. ಸೊ ಬಿಟ್ಟರೆ ಕುಯ್ದ್ರೆ ಇವತ್ತೆಲ್ಲ ಕುಯ್ತಾನೆ ಇರ್ತೀನಿ ಅದ್ರ ಬಗ್ಗೆ. ಸೊ ಇಲ್ಲಿಗೆ ಟಾಪಿಕ್ ಬಿಡ್ತೀನಿ. ಸೊ ಯಾರೇ ಆಗಿರಲಿ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಬಿಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಕ್ಲೀನಾಗಿ ಪ್ರತಿಯೊಂದು ನೋಡಿ 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 ಅವ್ರಿಗೆ ಪ್ರತಿ ಹೇಳಿ ಮಾಡಿಸ್ಕೊಳ್ಳಿ. ವೇಸ್ಟ್ ನನ್ನ ಮಕ್ಕಳು. ಕರೆಕ್ಟಾಗಿ ಸ್ಪೇರ್ಸ್ ಇರಲ್ಲ, ಕರೆಕ್ಟಾಗಿ ಟೆಕ್ನಿಷಿಯನ್ಸ್ ಇರಲ್ಲ, ಏನು ಇರಲ್ಲ. ಅದೇ 3 ತಿಂಗಳಿಗೆ ಒಂದು ಗಾಡಿ ಮಾತ್ರ ಲಾಂಚ್ ಮಾಡ್ತಾನೆ ಇರ್ತಾರೆ. ಒಂದು ಇಂಜಿನ್ ಬಿಡ್ತಾನೆ, 7 ಗಾಡಿ ಬಿಡ್ತಾನೆ ಅದರಲ್ಲಿ. ಆ ಕರೆಕ್ಟ್ ಅವ್ರ ಸ್ಪೇರ್ಸು ಇರಲ್ಲ. ಸರಿ ಆಯ್ತು, ಹುಡುಗರೆಲ್ಲ ಟೆನ್ಷನ್ ಆಗ್ತವ್ರೆ. ಇಲ್ಲಿಗೆ ಅವ್ರು ಟಾಪಿಕ್ ಬಿಡ್ತಾ ಇದ್ದೀನಿ. ಸೊ ನಾವಿವಾಗ ಹೈದ್ರಾಬಾದ್ ಹೈವೇಲಿ ಹೋಗ್ತಾ ಇದ್ದೀರಿ ಗುರು. ಬನ್ನಿ ರೈಡ್ನ ಮಜಾ ಮಾಡೋಣ. ಅದು ತುಂಬಾ ದಿನ ಆದ್ಮೇಲೆ ಒಂದು ರೈಡ್ ಲಾಕ್ ಬಿಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋಲಿ ನಿಮ್ಗೆ ಹೇಳಿದ್ನಲ್ಲ, ಒಂದು ರೈಡ್ ಪ್ಲ್ಯಾನ್ ಮಾಡಿದ್ರಿ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ ಅಂತ. ಸೊ ಕ್ಯಾನ್ಸಲ್ ಆಗ್ಬಿಟ್ಟಿತ್ತು. ಸೊ ಡೋಂಟ್ ವರಿ, ಆ ಪ್ಲೇಸ್ ಇವತ್ತು ನೋಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದೆ ಬಿಗ್ ಬೇ ಬರೋಣ ಬ್ರೇಕ್ಫಾಸ್ಟ್ಗೆ ಅಂತಂತ. ಸೊ ಅವತ್ತು ಬರೋಕ್ಕಾಗಿಲ್ಲ. ಸೊ ಇವತ್ತು ಬಂದಿದ್ದೀರಿ. ಸೊ ಬನ್ನಿ ಬಿಗ್ ಬೇನ ಒಂದು ರೌಂಡ್ ಹಾಕಿ ನೋಡೋಣ. ರೆಸ್ಪೆಕ್ಟೇ ಇಲ್ಲ ಟೂ ವೀಲರ್ಗಳಿಗೆ, ಫುಲ್ಲು ಅನ್ರೆಸ್ಪೆಕ್ಟು. ಛ, ನಮ್ಮ ಸುತೀಕ್ಷನು ಪಾಪ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದು ರೈಡ್ಗೆ ಬಂದಿದ್ದಾನೆ. ನೋಡಿ ಎಷ್ಟು ಡೆಡಿಕೇಶನ್ ರೈಡ್ ಅಂದರೆ ಅವನಿಗೆ. ಸೊ ಇಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ನೆರಳಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ. ಸೊ ಬೈಕ್ಸ್ ನೋಡ್ಸಿಲ್ಲಲ್ಲ. ಸೊ ನಮ್ದು ಸುತೀಕ್ಷನ್ದು GS 310, ನಮ್ಮದು ಹಿಮಾಲಯನ್ 411, ನಮ್ಮ ಸಾಗರ್ ಅವ್ರದ್ದು ಇಂಟರ್ಸೆಪ್ಟರ್. ಸೊ ನಾವಿವಾಗ ಬಿಗ್ ಬೇ ಇದ್ದೀರಿ, ಬ್ರೇಕ್ಫಾಸ್ಟ್ ಮಾಡಕ್ ಬಂದಿದ್ದೀರಿ. ಸೊ ಇಲ್ಲಿ ಜಾಸ್ತಿ ಆಪ್ಷನ್ಸ್ ಇರೋದ್ರಿಂದ ಯಾವ್ದಕ್ಕೆ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ತಾ ಇದೆ. ಏನ್ ಬೇಕು ಮಚ್ಚ? ಹೋಗ ಅಲ್ಲೋಗಿ ನನ್ನ ಹೆಸರು ಹೇಳೋದು. ನಮ್ಮ ಒಬ್ಬ ಫ್ರೆಂಡ್ ಒಬ್ರು ಬರ್ಬೇಕಾಯ್ತು. ಸೊ ಅವ್ರು ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲೇನು ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ನೆಕ್ಸ್ಟ್ ಬೇರೆ ಪ್ಲೇಸಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀರಿ. ಸೊ ಬೆಳಗ್ಗೆ ಬರ್ಗರ್ಗೆಲ್ಲ ನಮ್ಮ ಕೈಲಿ ಆಗಲ್ಲ ಗುರು. ಸೊ ಇಡ್ಲಿ ಬೇಕೇ ಬೇಕು ನಮಗೆ. ಸೊ ಮುಂದೆ ಒಂದು 15 ಕಿಲೋಮೀಟರ್ಸಲ್ಲಿ ಒಂದು ಸ್ಪಾಟ್ ಇದೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಪ್ಲ್ಯಾನು. ಸೊ ಬನ್ನಿ ಜರ್ನಿ ಕಂಟಿನ್ಯೂ ಮಾಡೋಣ. ಎಷ್ಟು ದಿನ ಆಗಿತ್ತು ಗುರು ಇಂಥ ಹೈವೇಲಿ ಇಂಥ ಸ್ಟ್ರೆಚ್ ಹೊಡೆದು. ಸೀರಿಯಸ್ಲಿ ಗುರು, ಲಾಂಗ್ ರೈಡ್ಸ್ ಗುರು. ನೀವು ಎಷ್ಟೇ ಬ್ರೇಕ್ಫಾಸ್ಟ್ ರೈಡ್ ಹೋಗ್ರಿ, 100-200 ಕಿಲೋಮೀಟರ್ ಹೊಡೀರಿ, ನನ್ನ ಮಗನು ಮಿನಿಮಮ್ ಒಂದು 500 ಕಿಲೋಮೀಟರ್ ಇಲ್ಲ ಅಂದರೆ ಒಂದು ಮನಸ್ಸು ಸ್ಯಾಟಿಸ್ಫೈ ಆಗಲ್ಲ. ಗಾಡಿ 5 ಕಿಲೋಮೀಟರ್ ಅಲ್ಲ, ಗಾಡಿ 5 ಅವರ್ 6 ಅವರ್ ಕಂಟಿನ್ಯೂಸ್ ಹೊಡಿತಾ ಇರಬೇಕು. ಅದು ಒಂದು ರೈಡರ್ಗೆ ಸಮಾಧಾನ ಮಾಡುತ್ತೆ. ಏನೋ ಆವೇಶ, ಉದ್ವೇಗ ಏನೇನಿರುತ್ತೋ ಅದೆಲ್ಲ ಸಮಾಧಾನ ಮಾಡುತ್ತೆ. ಇಲ್ಲ ಅಂದರೆ ತಿಕ್ಲೋರಾಡ್ದಂಗೆ ಆಡ್ತಾ ಇರ್ತಾರೆ ವಾರ ಎಲ್ಲ.
ಫಸ್ಟ್ ಬ್ರೇಕ್ಫಾಸ್ಟ್ ನಮ್ಮದು ಅದಿದು ಸಮರಾಸ್ ವೆಜ್. ನಾವು ಹೊಸ್ದಾಗ ನಾವು ಇನ್ವೆಂಟ್ ಮಾಡ್ತೀರಮ್ಮ, ಸೆಟ್ ಆಗಿರೋ ಟ್ರೆಂಡ್ ಫಾಲೋ ಮಾಡಲ್ಲ, ನಾವು ಟ್ರೆಂಡ್ ಸೆಟ್ ಮಾಡ್ತೀರಿ ನಾವು. ಹೌದು, ಬ್ರೇಕ್ಫಾಸ್ಟ್ ಅಂದ್ರೆ ಹಿಂಗಿರ್ಬೇಕು, ಇಡ್ಲಿ ವಡೆ ಎಲ್ಲ. ಬೆಳಗ್ಗೆ ಬರ್ಗರ್ ತಿನ್ನಕ್ಕಾಗುತ್ತಾ? ಇವನೇ ಬರ್ಗರ್ ಅಂದೋನು. ಹೆಂಗಿದೆ ಕಲರ್ಫುಲ್ ಆಗಿ ಇಡ್ಲಿ ವಡೆ, ಮಗನ್ ತಿಂದ್ರೆ ಬಾಯಲ್ಲಿ. ಮಾರ್ನಿಂಗ್ ನೇನ್ ಹಾಕ್ಲಾಕ ಒಂದು ಲಾಂಗ್ ಬಂದಿದೆ ನೋಡಿ, ಇಲ್ಲೊಬ್ರು ನೋಡ್ತಾ ಇದಾರೆ ನೋಡಿ. ಎಲ್ಲಿ ನೋಡಿದ್ರು ನಮಗ್ ಫ್ಯಾನ್ಸೇ. ಈ ಅಭಿಮಾನೆಲ್ಲ ಕಾಸು ಕೊಟ್ರೆ ಬರುತ್ತಾ? ಪ್ರೀತಿ ಕೊಟ್ರೆ ಬರುತ್ತೆ. ಫುಲ್ ನೋಡ್ಬೇಕಪ್ಪ, ಫುಲ್ ನೋಡ್ಬೇಕು ವಿಡಿಯೋನ. ಕೇಳಿ ನೋಡ್ಕೊಂತಾರೆ, ಅದಕ್ಕೆ ಸಿಗ್ತಾರ ಅಷ್ಟೇ. ಟಿಕೆಟ್ ಕೊಡ್ಸಿ ಅಂದ್ಬಿಟ್ಟು ಬ್ಲಾಗ್ ನೋಡಿ ಅಂತ ಇದು ಮಾಡ್ತಾನೆ. ಸೊ ಬ್ರೇಕ್ಫಾಸ್ಟ್ ಆಯಿತು ಸಮರ ವೆಜ್ಜಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇಡ್ಲಿಗೂ ಸಾಂಬಾರ್ಗೂ ಏನೋ ಅಷ್ಟೊಂದು ಮ್ಯಾಚಿಂಗ್ ಇರಲಿಲ್ಲ. ಇಡ್ಲಿಗೆ ಸಾಂಬಾರು ಮ್ಯಾಚಿಂಗ್ ಇರಲಿಲ್ಲ, ಬಟ್ ವಡೆಗೂ ಸಾಂಬಾರ್ಗೂ ಸಖತ್ತಾಗಿತ್ತು. ಸೊ ಈ ಸೈಡ್ ಬಂದಾಗ ಇಡ್ಲಿ ಸಾಂಬಾರು ಮಾತ್ರ ತಗೊಂಬೇಡಿ. ಆ್ಯಕ್ಚುಲಿ ವಡೆ ಚೆನ್ನಾಗಿತ್ತು, 2 ವಡೆ ತಿಂದೆ. ಏನ್ ಗಾಯ್ಸ್ ಇವರು ಲಾಗ್ ಸ್ಟಾರ್ಟ್ ಮಾಡಿ ಮಾತಾಡೋಣ ಅಂದ್ರೆ ಏನೋ ಒಂದು ಕಾಲು ಎಳೆಯೋದು ಇವ್ರದ್ದು. ಏನ್ ಮಾಡೋಣ ಇವ್ರನ್ನೆಲ್ಲ ಪ್ಲಾನ್ ಮಾಡ್ಬೇಕು ಇವ್ರನ್ನೆಲ್ಲ. ಸೊ ಆ್ಯಕ್ಚುಲಿ ನಾವೀಗ ಬಾಗೇಪಲ್ಲಿ ಬಾರ್ಡರ್ ಇದ್ರಿ. ಸೊ ಆ್ಯಕ್ಚುಲಿ ನಾವು ಹೋಗ್ತಿರೋ ಜಾಗ ಬಂದು ಶ್ರೀಶೈಲಮು. ಸೊ ನಮ್ಮ ಲೊಕೇಶನ್ ಇಂದ ಒಂದು 520 ಕಿಲೋಮೀಟ್ರು. ನಾವು ಆಲ್ಮೋಸ್ಟ್ ಅರೌಂಡ್ ಒಂದು 90 ಕಿಲೋಮೀಟರ್ಸ್ ಅಷ್ಟು ಕವರ್ ಮಾಡಿದ್ದೀರಿ. ಸೊ ಇನ್ನೂ 430 ಕಿಲೋಮೀಟರ್ಸ್ ಇದೆ. ಅರೌಂಡ್ ನಮ್ಗೆ ರೀಚ್ ಆಗೋಷ್ಟು ನೈಟ್ ಒಂದು 8 o'clock ಮೇಲೆ ಆಗುತ್ತೆ ಪಕ್ಕ, ನನ್ಗೆ ಗೊತ್ತಿರೋ ಪ್ರಕಾರ. ಸೊ ಬನ್ನಿ, ಯಾಕಂದ್ರೆ ಬಿಸಿಲು ಜಾಸ್ತಿ ಆಯ್ತು, ಫುಲ್ ಹ್ಯೂಮಿಡಿಟಿ ಬೇರೆ ಇದೆ. ಗಾಡಿ ಮೇಲೆ ಕೂತಿದ್ರೆ ಮಾತ್ರನೇ ಜೀವ ತಣ್ಣಗಿರುತ್ತೆ. ಗಾಡಿಯಲ್ಲಿ ನಿಲ್ಸ್ಬಿಟ್ರಿ ಅಂದ್ರೆ ಓವನ್ ಹಾಕುತ್ತಂಗೆ ಇರುತ್ತೆ ಗುರು ಫೀಲು. ನೆಕ್ಸ್ಟ್ ಯಾವತ್ತೊಂದಿನ ಪ್ಲಾನ್ ಮಾಡೋಣ. GT ಬರ್ಬೇಕು, ಮಸ್ತ್ ಆಗಿರುತ್ತೆ. ಹೆಂಗಿದೆ ವಿವೋ ಹೇಳಿಲ್ಲ, ಹೈದ್ರಾಬಾದ್ ಹೈವೇ GT ಈಗ ಸರಿಯಾಗಿರುತ್ತೆ ಅಂತ ಹೇಳಿಲ್ಲ ನಾನು. ಏನು GT ಹೈದ್ರಾಬಾದ್ ತರಬೇಕಾದ್ರೆ ಬಂದಿದ್ರಿ ನಾರಾಯಣ್. ಮಚ್ಚ ಲೆಫ್ಟ್ ಅಲ್ಲಿ ನೋಡ್ದ ನೀನು, ಕ್ರೇಜಿ ಮಚ್ಚ. ಡ್ರೋನ್ಗೆ ನಿಂತ್ಬಿಟ್ಟಿದ್ರೆ ಸೈಕ್ ಆಗ್ಬಿಡ್ತಾ ಇದ್ರಿ. ನೋಡಿ ಇಂದಪುರಲ್ಲಿ ಆಕ್ಚುಲಿ ನನ್ನ ಸ್ಕೂಲಲ್ಲಿ ಒಂದು ಬೆಸ್ಟ್ ಫ್ರೆಂಡು ಇದ್ದ. ಅವ್ನು ಆಕ್ಚುಲಿ ಇಲ್ಲೇ ವರ್ಕ್ ಮಾಡ್ತಾವನೆ. ಮೊನ್ನೆ ಲಾಸ್ಟ್ ಟೈಮ್ ಕೂಡ ಮೊನ್ನೆ ಮದುವೆ ಇನ್ವೈಟ್ ಮಾಡಿದ್ದ, ಹೋಗೋಕ್ಕಾಗಿಲ್ಲ. ಸೊ ಒಂದಿನ ಪರ್ಸನಲ್ ಆಗಿ ಮೀಟ್ ಮಾಡಬೇಕು. ಕ್ರೇಜಿ ಲ್ಯಾಂಡ್ಸ್ಕೇಪ್ ಹೋಗ್ಲಿಲ್ಲ ಮಾತ್ರ. ಏನ್ ಗುರು ಗಾಳಿ ತೊಳ್ದೈದ್ ಗಾಡಿ ನಂಗೆ. ತೊಳ್ತೈತೆ ಹಂಗೆ ರೈಟ್ ಗಾಡಿನ. ಅದಕ್ಕೆ ವಿಂಡ್ ಮಿಲ್ ಇಕ್ಕಿನವ್ರು ಎಲ್ಲ ಆ ಕಡೆ. ಇಲ್ಲಿ ಫುಲ್ ಫ್ಲಾಟ್ ಎಲ್ಲ ಬೇರೆ ಐತಲ್ಲ ಮಚ್ಚ, ಖಾಲಿ ಜಾಗ ಬೇರೆ. ನನ್ನ ಮಕ್ಕಳ ಇವೆಲ್ಲ ಹಿಂಗೆ ಹಾಕೊಂಡು ಹಿಂಸೆ ಮಾಡ್ತಾರಪ್ಪ. GT ಎಲ್ಲ ಬಂದಿದ್ದೀರಿ, ಹೋಗೋಷ್ಟು ತಿರುಗು ಮತ್ತೆ ಶಾಕ್ ಅಬ್ಸರ್ವರ್ ಮುಂದೆ ಹೋಗ್ಬಿಟ್ರು. ಅವು ಹೆಂಗಿದ್ರು ನಾನು ಸ್ಲೋ ಮಾಡ್ತಾ ಇರಲಿಲ್ಲ, ಎಕ್ಸ್ಪೆಕ್ಟ್ ಎಸ್ಕೊಂಡ್ಬಿಡ್ತಾ ಇದ್ದೆ. ಎಲ್ಲ ಸುತೀಕ್ಷನ್ ಕಾಣಿಸ್ತಾನೆ ಅಲ್ಲ. ಏನ್ ಫುಲ್ ಅರ್ಜೆಂಟ್ ಇದ್ದಂಗೆ ಆಯ್ತು ಅವನಿಗೆ ಮಗುಗ. ಸುತೀಕ್ಷನ್ ಅವ್ರು ಬಿದ್ದೋದ್ರು ಗಾಡಿಯಲ್ಲಿ ಅಂತ ಇಲ್ಲೇ ಇದ್ದಂಗೆ ಐತೆ ನೋಡೋ ಮಚ್ಚ. ಫೋನ್ ಮಾಡಿದ್ದು ಇಲ್ಲವ್ರೆ ಸ್ಲೋ ಮಾಡ್ಕೊಂಡು ಹೋಗ್ಬೋದು. ಏನಾಯ್ತಂತ ಮಚ್ಚ? ಏನು ಅಯ್ಯೋ